ಹಾಯ್ ಸ್ನೇಹಿತರೆ, ವೋಟರ್ ಐಡಿಯನ್ನು ಅರ್ಜಿ ಹಾಕಲಿಕ್ಕೆ ಹೊಸ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದೆ ಸರ್ಕಾರ. ಈ ಸೆಂಟ್ರಲ್ ಗವರ್ಮೆಂಟ್ ಬಂದ್ಬಿಟ್ಟು ಫಸ್ಟು ಬೇರೆ ಒಂದು ವೆಬ್ಸೈಟ್ ಇತ್ತು, ಆ ವೆಬ್ಸೈಟ್ನ ಕ್ಲೋಸ್ ಮಾಡಿ ಇವಾಗ ಬೇರೆ ಒಂದು ವೆಬ್ಸೈಟ್ನ ಓಪನ್ ಮಾಡಿದೆ. ಆ ವೆಬ್ಸೈಟ್ನ ಮೇನ್ ಪೇಜ್ ಬಂದ್ಬಿಟ್ಟು ಈ ಥರ ಶೋ ಆಗುತ್ತೆ. ಸರಿ, ಆ ವೆಬ್ಸೈಟ್ ಒಳಗಡೆ ಹೇಗೆ ಬರೋದು ಅಂದರೆ, ಫಸ್ಟು ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು ವೋಟರ್ ಐ ಡಿ ಅಂತ ಸರ್ಚ್ ಮಾಡಿ, ಅಲ್ಲಿ NVSP ಅಂತ ಒಂದು ಫಸ್ಟ್ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ರೀಡೈರೆಕ್ಟ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಥವಾ ಇಲ್ಲಿ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಪೇಜ್ ಬಂದ್ಬಿಟ್ಟು ಈ ಥರ ಶೋ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸುಮಾರು ಆಪ್ಷನ್ ಇದೆ. ಫಸ್ಟು ನೀವು ಇಲ್ಲಿ ವೋಟರ್ ಐ ಡಿಗೆ ಅರ್ಜಿ ಹಾಕಬೇಕಂದ್ರೆ ಫಸ್ಟು ಈ ಒಂದು ಪೋರ್ಟಲ್ನಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು. ಸೈನ್ ಅಪ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಸೈನ್ ಅಪ್ ಆಗ್ಬೋದು, ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಜಸ್ಟ್ ನಿಮ್ಮ UPI ಇದ್ರೆ UPI ಐಡಿನ ಕೊಟ್ಟು ರಿಜಿಸ್ಟರ್ ಮಾಡಿ, ಅಥವಾ ಮೇಲ್ ಐ ಡಿ ಇದ್ರೆ Gmail ಐ ಡಿ ಅಥವಾ ಬೇರೆ ಯಾವ ಮೇಲ್ ಐ ಡಿ ಇದ್ರೂ ಆ ಮೇಲ್ ಐ ಡಿನ ಕೊಟ್ಟು ನೀವು ರಿಜಿಸ್ಟರ್ ಆಗ್ಬೋದು. ನಾನು ಫಸ್ಟೇ ರಿಜಿಸ್ಟರ್ ಆಗಿದ್ದೀನಿ. ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಲಾಗಿನ್ ಆಗಿ ಮೇನ್ ಪೇಜ್ ಬಂದು ಈ ಥರ ಶೋ ಆಗುತ್ತೆ. ಇಲ್ಲಿ ನೀವು ಹೊಸದಾಗಿ ವೋಟರ್ ಐ ಡಿಗೆ ಅರ್ಜಿ ಹಾಕಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ಮ್ 6 ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಅಥವಾ ನಮ್ದು ಏನಾದರೂ ತಿದ್ದುಪಡಿ ಮಾಡಬೇಕು ಅಂದ್ರೆ ಈ ಒಂದು ಫಾರ್ಮ್ 8 ಮೇಲೆ ನೀವು ಕ್ಲಿಕ್ ಮಾಡಿ ತಿದ್ದುಪಡಿ ಮಾಡ್ಕೋಬಹುದು. ಒಂದು ಎಲೆಕ್ಷನ್ ಬೂತಿಂದ ಇನ್ನೊಂದು ಎಲೆಕ್ಷನ್ ಬೂತ್ಗೆ ನಾನು ಶಿಫ್ಟ್ ಮಾಡಬೇಕಾಗಿದೆ, ನಮ್ಮ ಒಂದು ವೋಟರ್ ಐ ಡಿ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಶಿಫ್ಟ್ ಮಾಡಬೇಕಂದ್ರೂ ಶಿಫ್ಟ್ ಮಾಡ್ಕೋಬೋದು. ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ತಪ್ಪಿದೆ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ತಪ್ಪಿದೆ, ನಮ್ಮ ಅಡ್ರೆಸ್ಸಲ್ಲಿ ಏನಾದರೂ ತಪ್ಪಿದೆ, ರಿಲೇಷನ್ಶಿಪ್ ತಪ್ಪಾಗಿದೆ, ಈ ಥರ ಏನೇ ಒಂದು ಕರೆಕ್ಷನ್ ಇದ್ರೂ ಈ ಒಂದು ಫಾರ್ಮ್ 8 ಅಂತಿದೆ, ಆ 8 ಫಾರಮ್ನ ಕ್ಲಿಕ್ ಮಾಡಿ ನೀವು ಕರೆಕ್ಷನ್ ಮಾಡ್ಕೋಬಹುದು. ಈ ಒಂದು ಹೊಸ ವೋಟರ್ ಐ ಡಿ ವೆಬ್ಸೈಟ್ನಲ್ಲಿ ಹೇಗೆ ಹೊಸ ವೋಟರ್ ಐ ಡಿಗೆ ಅರ್ಜಿ ಹಾಕೋದು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಿಲ್ ಫಾರ್ಮ್ 6 ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ABCD ಅಂತ ನೋಡಿ ಸುಮಾರು ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡೋಣ, ತುಂಬ ಸಿಂಪಲ್. ಸೆಲೆಕ್ಟ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ಅಂತಿದೆ ನೋಡಿ. ನಲ್ಲಿ ಸೆಲೆಕ್ಟ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ನೋಡಿ, ನಾವು ಸ್ಟೇಟ್ ನಮ್ಮದು ಕರ್ನಾಟಕ ಇದೆ, ಕರ್ನಾಟಕನ ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಬಂದು ಚಾಮರಾಜನಗರ, ನಮ್ಮದು ಚಾಮರಾಜನಗರನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಅಸೆಂಬ್ಲಿ ಇದೆ ನೋಡಿ, ಅಸೆಂಬ್ಲಿ ಬಂದ್ಬಿಟ್ಟು ನಮಗೆ ಅಣೂರು ಬರ್ತಾ ಇದೆ, ಅಣೂರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಫಸ್ಟ್ ಒನ್ ನೋಡಿ, ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ಆಪ್ಷನ್ ಕ್ಲೋಸ್ ಆಗಿದೆ. ಇವಾಗ ಪರ್ಸನಲ್ ಡೀಟೇಲ್ ಅಷ್ಟೇ, ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಫಿಲ್ ನೇಮ್ ಅಂತಿದೆ, ಫಸ್ಟ್ ನೇಮ್ ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ಅವರ ಹೆಸರನ್ನ ಫಿಲ್ ಮಾಡಾಗಿದೆ. ಕೆಳಗಡೆ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಕನ್ನಡದಲ್ಲಿ ತಗೊಂಡಿದೆ ನೋಡಿ, ಅವರ ಹೆಸರು ಇಲ್ಲಿ ಆಟೋಮೆಟಿಕ್ ಆಗಿ ಕನ್ನಡದಲ್ಲಿ ತಗೊಂಡಿದೆ. ಸ್ನೇಹಿತರೆ, ನಂತರ ಬಂದ್ಬಿಟ್ಟು ನಿಮ್ಮ ಫೋಟೋನ ಇಲ್ಲೇ ಸೆಲೆಕ್ಟ್ ಮಾಡಬೇಕು. ನೀವು JPG ಫಾರ್ಮೆಟ್ನಲ್ಲಿ 2 MB ಒಳಗಡೆ ಇರುವಂತಹ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಲೇಟಿವ್ ನೇಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಬರುತ್ತೆ. ಇಲ್ಲಿ C ಬಂದ್ಬಿಟ್ಟು ನೋಡಿ, ಇಲ್ಲಿ ಫಸ್ಟ್ 1ನೇ ಆಪ್ಷನ್ ಟಿಕ್ ಆಗಿದೆ, 2ನೇ ಆಪ್ಷನ್ ಟಿಕ್ ಆಗಿದೆ. ಇವಾಗ ರಿಲೇಟಿವ್ ಡೀಟೇಲ್, ಯಾರು ಫಾದರ, ಮದರ, ಹಸ್ಬೆಂಡ ಅಂತ ಕೇಳ್ತಾ ಇದೆ. ಇವ್ರಿಗೆ ಬಂದು ಮ್ಯಾರೇಜ್ ಆಗಿದೆ, ಅದರ ಹಸ್ಬೆಂಡ್ನ ಟಿಕ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ನ ಟಿಕ್ ಮಾಡಿದ್ಮೇಲೆ ಹಸ್ಬೆಂಡ್ನ ನೇಮ್ನ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಕೂಡ ಕನ್ನಡದಲ್ಲಿ ನಾವು ಹಸ್ಬೆಂಡ್ ನೇಮ್ನ ಎಂಟ್ರಿ ಮಾಡಬೇಕು. ಆಟೋಮೆಟಿಕ್ ಆಗಿ ತಗೊಂಡಿದೆ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇವಾಗ D ಆಪ್ಷನ್ ಕಾಂಟ್ಯಾಕ್ಟ್ ಡೀಟೇಲ್, ಇಲ್ಲಿ ಸೆಲ್ಫ್ ಅಂದರೆ ಸೆಲ್ಫ್ನ ಕೊಡ್ಬೋದು, ಇಲ್ಲ ರಿಲೇಟಿವ್ ಮೆನ್ಷನ್ಡ್ ಅಬೋವ್ ಅಂತಿದೆ. ನೀವು ಸೆಲ್ಫ್ ಮೊಬೈಲ್ ನಂಬರ್ನೇ ಓಕೆ ಮಾಡಿಕೊಂಡು ಇಲ್ಲ ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡ್ಕೊಳ್ಳಿ. 544 868 ಓಕೆ. ಇಲ್ಲಿ OTPನ ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಕೊಡುವಾಗ ಇಲ್ಲಿ ಆಧಾರ್ ಡೀಟೇಲ್ನ ಕೇಳ್ತಾ ಇದೆ, ಆಧಾರ್ ಸಂಖ್ಯೆನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಆಧಾರ್ ಬಾಕ್ಸ್ಗೆ ಟಿಕ್ ಮಾಡಿ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ. ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಮೇಲ್ ಆರ್ ಫೀಮೇಲ್ ಅಂತ ಕೇಳ್ತಾ ಇದೆ. ನಾವು ಫೀಮೇಲ್ಗೆ ಅರ್ಜಿ ಹಾಕ್ತಾ ಇದ್ದೀವಿ, ಫೀಮೇಲ್ಗೆ ಟಿಕ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಡೇಟ್ ಆಫ್ ಬರ್ತ್ ಡೀಟೇಲ್ ನೋಡಿ, ಈ ಕಡೆ ನೋಡಿ ಲೆಫ್ಟ್ ಸೈಡ್ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಒಂದು ಡೀಟೇಲ್ಗೆ ಟಿಕ್ ಮಾರ್ಕ್ ಆಗ್ತಾ ಬರ್ತಾ ಇದೆ. ಇಲ್ಲಿ ABCDEF Gಗೆ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಡೀಟೇಲ್ ಕೊಟ್ಟರೆ G ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆಯೋ ಅದನ್ನೇ ದಯವಿಟ್ಟು ಕೊಡಿ.
ಮಿಸ್ ಮಾಡ್ಕೋಬೇಡಿ, ಫ್ಯೂಚರ್ನಲ್ಲಿ ಡಿಸ್ಟರ್ಬ್ ಆಗುತ್ತೆ. ಈಗ ಬಂದ್ಬಿಟ್ಟು ನೀವು ಟೈಪ್ ಮಾಡಿರುವ ಡೇಟ್ ಆಫ್ ಬರ್ತ್ಗೆ ಕರೆಕ್ಟಾದ ಒಂದು ಪ್ರೂಫ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಡಾಕ್ಯುಮೆಂಟ್ಸ್ ಆಫ್ ಪ್ರೂಫ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಬರ್ತ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಏನು ಬೇಕಾದ್ರೆ ಕೊಟ್ಕೋಬೋದು. ಇಲ್ಲ ನಮ್ಮ ಹತ್ರ ಆಧಾರ್ ಕಾರ್ಡ್ನಲ್ಲಿರುವಂತಹ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ ಅಂದರೆ ಆಧಾರ್ ಕಾರ್ಡ್ನ ಕೊಟ್ಕೊಳ್ಳಿ. ಆಧಾರ್ ಕಾರ್ಡ್ನ ಕೊಟ್ಟಾಗಿದ್ಮೇಲೆ ನೀವು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ನ ಕೇಳ್ತಾ ಇದೆ, ಅಡ್ರೆಸ್ನ ಕ್ಲೀನಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಅಡ್ರೆಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ್ಮೇಲೆ ನೀವು ಅಡ್ರೆಸ್ ಎಂಟ್ರಿ ಮಾಡಿರುವಂತಹ ಅಡ್ರೆಸ್ಗೆ ಕರೆಕ್ಟಾದ ಡಾಕ್ಯುಮೆಂಟ್ಸ್ ಪ್ರೂಫ್ನ ಕೇಳ್ತಾ ಇದೆ. ಆಧಾರ್ ಕಾರ್ಡ್ನೇ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಕೊಟ್ಟು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅದೇ ಥರ ಅಪ್ಲೋಡ್ ಮಾಡ್ಕೋಬೋದು. JPG ಫಾರ್ಮೆಟ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮಲ್ಲಿ ಏನಾದರೂ ಡಿಸೇಬಿಲಿಟಿ ಇದ್ದರೆ, ಅಂದರೆ ಹ್ಯಾಂಡಿಕ್ಯಾಪ್ಸ್, ಏನಾದರೂ ಕಣ್ಣು, ಕಿವಿ, ಮೂಗು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಎಸ್ ಅಂತ ಕೊಟ್ಬಿಟ್ಟು ಅದನ್ನು ನೀವು ಟಿಕ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಏನೂ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಏನಾದರೂ ಪ್ರೂಫ್ಗೆ, ವಿಟ್ನೆಸ್ಗೆ, ಸಾಕ್ಷಿಗೆ ಏನಾದರೂ ಒಂದು ಡಾಕ್ಯುಮೆಂಟ್ಸ್ನ ಕೇಳ್ತಾ ಇದೆ. ಫ್ಯಾಮಿಲಿಯಲ್ಲಿ ಇರುವಂಥವ್ರದ್ದು ಯಾರಾದ್ರದ್ದು ಒಬ್ರದ್ದು ವೋಟರ್ ID ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕು. ವಿಲೇಜ್ನ ಎಂಟ್ರಿ ಮಾಡಿ, ಸ್ಟೇಟ್ನ ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ, ಎಷ್ಟು ವರ್ಷದಿಂದ ಅವರು ಆ ಒಂದು ವಿಲೇಜ್ನಲ್ಲಿ ಇದ್ದಾರೆ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಬಂದುಬಿಟ್ಟು ಮದುವೆ ಆಗಿ ರೀಸೆಂಟಾಗಿ ಬಂದಿದ್ದರೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಆ ಒಂದು ಸಂಖ್ಯೆನ ನೀವು ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿ ನೆಕ್ಸ್ಟ್ ಅವರು ಪ್ಲೇಸ್ನ ಕೇಳ್ತಾ ಇದೆ. ಮತ್ತೆ ಒಂದು ಸರಿ ಕೂಡ ನೀವು ಪ್ಲೇಸ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ಫೈನಲ್ ಆಗಿ ಕ್ಯಾಪ್ಚಾ ಒಂದು ಕೇಳ್ತಾ ಇದೆ. ಕ್ಯಾಪ್ಚಾ ಅಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನೇ ಕರೆಕ್ಟಾಗಿ ಎಂಟ್ರಿ ಮಾಡಿ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕ್ಯಾಪ್ಚಾ ಏನೋ ಮಿಸ್ ಆಗಿದ್ರೆ ಈ ಥರ ಬರುತ್ತೆ. ಮತ್ತೆ ಒಂದು ಸರಿ ಕೂಡ ನೀವು ಕ್ಯಾಪ್ಚಾನ ಎಂಟ್ರಿ ಮಾಡ್ಬೋದು. ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಓಕೆ ಕೊಡ್ತಾ ಇದ್ದೀನಿ. ಇವಾಗ ಫಾರ್ಮ್ ನಂಬರ್ 6 ಫುಲ್ ಡೀಟೇಲ್ ಬರುತ್ತೆ. ಫೈನಲ್ ಆಗಿ ಸಬ್ಮಿಟ್ ಮಾಡಿ. ಆರ್ ಯು ಶೋರ್ ಅಂತ ಕೇಳ್ತಾ ಇದೆ. ಕರೆಕ್ಟಾಗಿ ಇನ್ನೊಂದು ಸರಿ ಕೂಡ ನೀವು ಚೆಕ್ ಮಾಡಿ ಓಕೆ ಕೊಡುವಾಗ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರಮ್ನ ಅಕ್ನಾಲಜ್ಮೆಂಟ್ ಬಂದ್ಬಿಟ್ಟು ಡೌನ್ಲೋಡ್ ಆಗಿರುತ್ತೆ. ಕೊಟ್ಟಿರೋ ನಂಬರೇ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೂ ಕೂಡ ಒಂದು ಕಾಪಿ ಕಳಿಸಿರ್ತಾರೆ. ನೀವು ಅದನ್ನ ಸೇವ್ ಮಾಡಿ ಇಟ್ಕೋಬೋದು. ಈ ಒಂದು ನಂಬರ್ನ ನೀವು ಬರೆದು ಕೂಡ ಇಟ್ಕೋಬೋದು. ಬರೆದಿಟ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಅಷ್ಟೇ ಫ್ರೆಂಡ್ಸ್. ನೀವು ಈ ರೆಫರೆನ್ಸ್ ನಂಬರ್ನ ಕಾಪಿ ಮಾಡಿ ನೀವು ಮತ್ತೆ ಹೇಗೆ ನೀವು ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಹೋಮ್ ಪೇಜ್ಗೆ ಹೋಗಿ, ಮತ್ತೆ ಹೋಮ್ ಪೇಜ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ, ಇಲ್ಲಿ ಬಂದುಬಿಟ್ಟು ನೀವು ಕಾಪಿ ಮಾಡಿ ರೆಫರೆನ್ಸ್ ನಂಬರ್ನ ಟೈಪ್ ಮಾಡಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಫುಲ್ ಡೀಟೇಲ್ ಇಲ್ಲೇ ಬಂದಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.